ಶುಕ್ರವಾರ ರಾಮನ ಹೆಸರಿನ ಹೋಟೆಲ್ ಮೇಲೆ ಬಾಂಬ್ ದಾಳಿ. ರಾಮನ ಹೆಸರಿರುವಂತದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರಂದ್ರೆ ರಾಜ್ಯದ ಜನರಿಗೆ ಯತ್ನಾಳ್ ಮಕ್ಮಲ್ ಟೋಪಿ ಹಾಕ್ತಿದ್ದಾರಾ? ಇದೇ ಯತ್ನಾಳು ಮುಸ್ಲಿಂ ಕಾಲೋನಿಗೆ ಹೋಗಿ ಮಗುನ ಎತ್ಕೊಂಡು ಮುದ್ದಾಡಿರೋದನ್ನ ಮರ್ತಬಿಟ್ಟು ಅವರೆಲ್ಲ ನಾಟಕ ಆಡ್ತಕ್ಕಂಥದ್ದು ಅಷ್ಟೇ. ಎಲೆಕ್ಷನ್ ಬಂದಾಗ ಯಾರು ಬಾಂಬ್ ಹಾಕ್ತಾರೆ ಎಲ್ಲರಿಗೂ ಗೊತ್ತಿದೆ. ಇಲೆಕ್ಷನ್ ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ಬಾಂಬ್ ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆಯಾ? ಇತ್ತೀಚೆಗೆ ಬೆಂಗಳೂರಿನ ಬಾಂಬ್ ಸ್ಫೋಟ ಪ್ರಕರಣಕ್ಕೂ ವಿಪಕ್ಷ ಬಿಜೆಪಿ ವಾಗ್ದಾಳಿಗೂ ಲಿಂಕ್ ಇದೆಯಾ? ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇಲೆಕ್ಷನ್ ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲೆಕ್ಷನ್ ಬಂದಾಗ ಯಾರು ಬಾಂಬ್ ಹಾಕ್ತಾರೆ ಎಲ್ಲರಿಗೂ ಗೊತ್ತಿದೆ. ಈ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸುತ್ತಿದೆ. ಬಿಜೆಪಿ ನಾಯಕರು ಕೆಂಡ ಕಾರುವಂತೆ ಮಾಡ್ತಿದೆ. ಬೆಂಗಳೂರಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಹಿಂದೆ ಬಿಜೆಪಿ ನಾಯಕರ ಕಾಣದ ಕೈಗಳು ಅಡಗಿವೆಯಾ ಅನ್ನೋ ಅನುಮಾನವನ್ನ ಹುಟ್ಟು ಹಾಕ್ತಿದೆ. ಯತ್ನಾಳ್ ಹೇಳಿದ ರಾಮನ ಹೆಸರು ಶುಕ್ರವಾರದ ದಿನಕ್ಕೂ ಕಾಂಗ್ರೆಸ್ ಸಚಿವ ಕೊಟ್ಟ ತಿರುಗೇಟಿಗೂ ಎಲ್ಲೋ ಲಿಂಕ್ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡುವಂತೆ ಮಾಡ್ತಿದೆ. ಹಾಗಾದ್ರೆ ಎಲೆಕ್ಷನ್ ಬಂದಾಗ ಯಾರು ಬಾಂಬ್ ಹಾಕ್ತಾರೆ ಎಲ್ಲರಿಗೂ ಗೊತ್ತಿದೆ ಅಂತೇಳಿರೋ ಕಾಂಗ್ರೆಸ್ನ ಆ ಸಚಿವರಾದ್ರೂ ಯಾರು ಗೊತ್ತಾ? ಅವರು ಬೇರೆ ಯಾರು ಅಲ್ಲ, ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ. ಹೌದು ವೀಕ್ಷಕರೇ, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡ್ಕೊಂತಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಇದು ಬಿಜೆಪಿಯದ್ದೇ ಚುನಾವಣಾ ಸಂಚು ಅಂತೇಳಿ ಸಚಿವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇಲೆಕ್ಷನ್ ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ, ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳು ನಿಮ್ಗೆ ಗೊತ್ತಿದೆ. ಮತ್ತೇನಾದ್ರೂ ಒಂದು ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆಗಡೆ ಬಿಜೆಪಿ ಕೈವಾಡ ಇದೆ ಅಂತ ನಿಮ್ಮ ಮಾತಿನ ಅರ್ಥ? ಅಲ್ಲಿಂದ ಇಲ್ಲಿವರೆಗೆ ಮಾಡುವವರು ಪೂರ ಅವರೇ. ಕೇಳಿದ್ರಲ್ವಾ ಸಚಿವ ಮಂಕಾಳ ವೈದ್ಯ ಅವರು ಹೇಳಿದ್ದನ್ನ? ಬಾಂಬ್ ಸ್ಫೋಟ ಅನ್ನೋದು ಚುನಾವಣೆಗಾಗಿ ಬಿಜೆಪಿಯವರು ಮಾಡಿರೋ ಸಂಚು. ಬಿಜೆಪಿಯವರು ಚುನಾವಣೆಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಚುನಾವಣಾ ಹೊತ್ತಲ್ಲಿ ಮತದಾರರ ಗಮನ ಸೆಳೆಯಲು ಸಂಚು ಮಾಡ್ತಾರೆ. ಸಂಚನ್ನ ಯಾರು ಯಾವ ಪಕ್ಷದವರು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾರು ಭಯ ಪಡೋ ಅಗತ್ಯವಿಲ್ಲ. ನಮ್ಮ ಸರ್ಕಾರ ಅದ್ಯಾರೇ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ರು ಖಂಡಿತವಾಗಿಯೂ ಕಠಿಣ ಕ್ರಮ ಜರುಗಿಸುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಮೋದಿ ಸುಳ್ಳು ಭರವಸೆಗಳ ಬಗ್ಗೆ ಕಿಡಿಕಾರಿದ್ದಾರೆ. ರಾಜಕೀಯಕ್ಕೆ ಇದನ್ನ ಬಳಸ್ಕೊಳ್ಳಿಕ್ಕೆ ಅವರು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂತ ಅವ್ರು ಮತ್ತೆ ಇಲ್ಲಿವರೆಗೆ ರಾಜಕಾರಣ ಮಾಡದಿದ್ರೆ ಅವ್ರು ಅದ್ ಬಿಟ್ಟು ಬೇರೆ ಏನ್ ಬಳಸ್ಕೊಂಡು ರಾಜಕಾರಣ ಮಾಡಿದ್ದಾರೆ? ಯಾರಾದ್ರು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟದಿದ್ರೆ ಹೇಳಿ ನೋಡೋರು. ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೆ ಅಂದ್ರು, ಹಾಕಿದ್ರೇನ್ರಿ? ಈಗ ಮತ್ತೆ ಗ್ಯಾರಂಟಿ ಶುರುವಾಗಿದೆ. ಅದು ಬಿಜೆಪಿ ಗ್ಯಾರಂಟಿ ಅಲ್ಲಂತೆ, ಮೋದಿ ಗ್ಯಾರಂಟಿ. ಅದು ಯಾರು ಹೇಳೋದಿಲ್ಲ. ಅವ್ರ ಗ್ಯಾರಂಟಿ ಅವ್ರು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು ಹೇಳ್ತಾರೆ. ಯಾರಾದ್ರು ಅವರೇ ಹೇಳಿದ್ದಲ್ಲ, ನಿಮ್ ಟಿವಿಲೇ ನೋಡಿದ್ದು, ನಿಮ್ ಪೇಪರಲ್ಲೇ ನೋಡಿದ್ದು. ನಾನು 15 ಲಕ್ಷ ಪ್ರತಿ ಒಬ್ಬರು ಅಕೌಂಟಿಗೆ ಹಾಕ್ತೀನಿ. ಈಗ ಮತ್ತೆ ಅವ್ರ ಗ್ಯಾರಂಟಿ ನಂಬ್ತಾರ ಜನ? ಅವ್ರನ್ನ ಯಾರು ನಂಬುದಿಲ್ಲ, ಅವ್ರ ಬಗ್ಗೆ ಮಾತಾಡಬಾರ್ದು. ಇಷ್ಟಕ್ಕೆ ನಿಲ್ಲದ ಸಚಿವ ಮಂಕಾಳ ವೈದ್ಯ ಅವರು ಬಿಜೆಪಿಯವರು ಇದುವರೆಗೂ ಯಾವ ಚುನಾವಣೆಯಲ್ಲಾದ್ರೂ ಅಭಿವೃದ್ಧಿ ಪರವಾಗಿ ಮಾತನಾಡಿದ್ದಾರಾ? ಬಿಜೆಪಿಯವರು ಬಡವರ ಪರವಾಗಿ ಯಾವ ಕಾರ್ಯಕ್ರಮ ನೀಡಿ ಚುನಾವಣೆ ಎದುರಿಸಿದ್ದಾರೆ? ಅವರು ಇದುವರೆಗೂ ಇಂಥದ್ದೇ ಮಾಡಿಕೊಂಡು ಚುನಾವಣೆ ಎದುರಿಸಿದ್ದಾರೆ. ಅದಕ್ಕೆ ನಾವು ಅವರ ಬಗ್ಗೆ ಮಾತನಾಡೋದಿಲ್ಲ. ಆದ್ರೆ ನಾವು ಮಾತನಾಡಿಲ್ಲ ಎಂದ್ರೆ ಅವರಿಗೆ ಹೆದರಿಕೊಂಡು ಮಾತನಾಡುತ್ತಿಲ್ಲ ಅಂತೀರಿ ಅಂತೇಳಿ ಮಂಕಾಳ ವೈದ್ಯ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆ ಬಂದಿದೆ ಅಂದ್ರೆ ಯಾರು ಬಾಂಬ್ ಹಾಕ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ಯಾರು ಬಾಂಬ್ ಹಾಕಿ ಯಾರ ಹೆಸರನ್ನ ಹೇಳ್ತಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಮತ್ತೆ ಏನಾದ್ರೂ ಒಂದು ಸೃಷ್ಟಿ ಮಾಡುತ್ತಿದ್ದಾರೆ ಅಷ್ಟೇ. ಎಲ್ಲ ಮಾಡೋದು ಅವರೇ ಅಂತೇಳಿ ಬಿಜೆಪಿ ಹೆಸರನ್ನ ಹೇಳದೆ ವಾಗ್ದಾಳಿ ನಡೆಸಿದ್ದಾರೆ. ಸಚಿವರು ಹೀಗೆ ಹೇಳೋದಕ್ಕೂ ಮೊದಲೇ ನಿನ್ನೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥದ್ದೇ ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ವಿಪರ್ಯಾಸ. ಹಾಗಾದ್ರೆ ಯತ್ನಾಳ್ ಹೇಳಿದ್ದೇನ್ ಗೊತ್ತಾ? ರಾಮನ ಹೆಸರಿರುವಂತದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರಂದ್ರೆ ಅವ್ರದ್ದೇನಿದೆ ಆ ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ. ಕೇಳಿದ್ರಲ್ವಾ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದನ್ನ? ರಾಮನ ಹೆಸರಿರೋ ಹೋಟೆಲ್ ಮೇಲೆ ಅದು ಶುಕ್ರವಾರ ಬಾಂಬ್ ದಾಳಿ ನಡೆದಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಇದು ಮುಸ್ಲಿಂ ಸಂಘಟನೆಗಳ ಕೃತ್ಯ ಅಂತ ಹೇಳೋ ಮೂಲಕ ಬಹುಸಂಖ್ಯಾತ ಹಿಂದೂಗಳನ್ನ ಬಿಜೆಪಿಯತ್ತ ತಿರುಗಿಸಿಕೊಳ್ಳೋ ಯತ್ನಕ್ಕೆ ಯತ್ನಾಳ್ ಕೈ ಹಾಕಿದ್ದಾರೆ. ಆದ್ರೆ ಬಿಜೆಪಿಯವರು ಮುಸ್ಲಿಮರನ್ನ ಎಲೆಕ್ಷನ್ ಸಂದರ್ಭದಲ್ಲಿ ವಿರೋಧಿಸುತ್ತಿದ್ದಾರಷ್ಟೇ. ಇದೆಲ್ಲ ಎಲೆಕ್ಷನ್ ಗಿಮಿಕ್ ಅಂತೇಳಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಹೋಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಜೊತೆ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದು ಮರ್ತು ಬಿಟ್ಟಿದ್ರೇನ್ರಿ? ಮರ್ತು ಬಿಟ್ಟಿದ್ದೀರಾ ಬಿರಿಯಾನಿ ತಿನ್ಕೊಂಡ್ ಬಂದಿದ್ನ? ಸುಮ್ಮನೆ ಇವೆಲ್ಲ ನಾಟಕ ಅಷ್ಟೇ. ಚುನಾವಣೆ ದೃಷ್ಟಿಯಿಂದ ಓಟ್ಗೋಸ್ಕರ ಆಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ. ಇದೇ ಯಡಿಯೂರಪ್ಪನವರು ಟೋಪಿ ಹಾಕೊಂಡು ಬಿರಿಯಾನಿ ತಿಂದಿರೋದು ಮರ್ತ್ಬಿಟ್ಟವ್ರ? ಇದೇ ಯತ್ನಾಳು ಮುಸ್ಲಿಂ ಕಾಲೋನಿಗೆ ಹೋಗಿ ಮಗುನ ಎತ್ಕೊಂಡು ಮುದ್ದಾಡಿರೋದನ್ನ ಮರ್ತ್ಬಿಟ್ಟವ್ರ? ಇವರೆಲ್ಲ ನಾಟಕ ಆಡ್ತಕ್ಕಂಥದ್ದು ಅಷ್ಟೇ. ಇವೆಲ್ಲ ನಾಟಕ. ಜಗದೀಶ್ ಶೆಟ್ಟರು
ಇದಕ್ಕೆ ಹೋಗಿ ಕಾರ್ಯಕ್ರಮ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮರ್ತುಬಿಟ್ಟಿದ್ದೀರಾ, ಈಶ್ವರಪ್ಪನವ್ರು ಹೋಗಿ ಮಾತಾಡ್ತಿರ್ತಕ್ಕ ಮರ್ತುಬಿಟ್ಟಿದ್ದೀರಾ. ಇವೆಲ್ಲ ನಾಟಕ ಡ್ರಾಮಾಗಳಿವೆಲ್ಲ. ಓಟ್ ದೃಷ್ಟಿ ಹೌದು, ಅವರು ಚುನಾವಣೆ ಗಿಮ್ಮಿಕ್ಕೆ, ಅವ್ರು ಯಾರನ್ನ ತೋರಿಸಿ ಓಟ್ ತಗೋಬೇಕು ಅಂತ ಅವ್ರಿಗೆ ಗೊತ್ತು, ಅದನ್ನ ಮೊದಲಿಂದನೂ ಮಾಡ್ಕೊಂಡ್ ಬಂದವ್ರು ಈಗಲೂ ಮಾಡ್ತಾವ್ರೆ. ಹಾಗಾದ್ರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು, ಇತ್ತೀಚೆಗೆ ಬೆಂಗಳೂರಲ್ಲಿ ಬಾಂಬ್ ಸ್ಫೋಟ ಪ್ರಕರಣ, ಇವೆಲ್ಲ ಬಿಜೆಪಿ ನಾಯಕರ ಎಲೆಕ್ಷನ್ ಗಿಮಿಕ್ಗಳ. ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಆರೋಪಿಸುತ್ತಿರೋ ಈ ಆರೋಪಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.